ಭಾರತದಲ್ಲಿ 22 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ಗೆ 14,275 ರೂಪಾಯಿ ಇತ್ತು. ಆದ್ರೆ ಜೂನ್ 11ಕ್ಕೆ ಅದೇ ಗೋಲ್ಡ್ ಬೆಲೆ ನೇರವಾಗಿ 13,545ಕ್ಕೆ ಬಿದ್ದಿದೆ. ಅಂದ್ರೆ ಕೇವಲ 9 ದಿನಗಳಲ್ಲಿ 5% ಗಿಂತ ಹೆಚ್ಚು ಕುಸಿತ. ಮತ್ತೆ 24 ಕ್ಯಾರೆಟ್ ಗೋಲ್ಡ್ ಕತೆ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ. ಫೆಬ್ರವರಿಯಲ್ಲಿ 24 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ಗೆ 18,300 ದಾಟಿತ್ತು. ಇನ್ನೂ ಏರುತ್ತೆ ಅಂತ ಜನ ಯೋಚಿಸ್ತಿದ್ದಂತ ಟೈಮಲ್ಲಿ ಈಗ ಅದೇ ಗೋಲ್ಡ್ 14,777ಕ್ಕೆ ಬಿದ್ದಿದೆ. ಹಾಗಾದ್ರೆ ಈಗ ಎಲ್ಲರ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಇರುವಂತದ್ದು, ಈ ರೀತಿ ಗೋಲ್ಡ್ ಬೆಲೆ ಕುಸಿತ ಮುಂದುವರೆದ್ರೆ 10 ಗ್ರಾಮ್ ಗೋಲ್ಡ್ ಬೆಲೆ ಮತ್ತೆ 1 ಲಕ್ಷಕ್ಕಿಂತ ಕೆಳಗ್ ಬರುತ್ತಾ? ಗೋಲ್ಡ್ ಏಕಾಏಕಿ ಯಾಕಿಷ್ಟು ಕುಸಿತ ಆಯ್ತು? ಯಾಕಿಷ್ಟು ದೊಡ್ಡ ಸೆಲ್ ಆಫ್ ನಡೀತಾ ಇದೆ? ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ತರ ದೊಡ್ಡ ಗ್ಲೋಬಲ್ ಕಂಪನಿಗಳು ಏನ್ ಹೇಳ್ತಾ ಇವೆ? ಇವತ್ತು ನಾವು ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ವಿಡಿಯೋದಲ್ಲಿ ನಿಮಗೆ ಇನ್ನೂ ಚಿನ್ನದ ಬೆಲೆ ಕುಸಿಯುತ್ತಾ, ಯಾವಾಗ ನಾವು ಚಿನ್ನವನ್ನ ಬೈ ಮಾಡೋದಕ್ಕೆ ರೈಟ್ ಟೈಮ್, ಇವೆಲ್ಲದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಕಲಿತೀರಾ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಹೌದು, ಚಿನ್ನದ ಮಾರುಕಟ್ಟೆಯಲ್ಲಿ ಈಗ ಭಾರಿ ಕುಸಿತ ಶುರುವಾಗಿದೆ. ಫೆಬ್ರವರಿಯ ಆ ಗರಿಷ್ಠ ಮಟ್ಟಕ್ಕೆ ಹೋಲಿಸಿದ್ರೆ ಈಗ ಚಿನ್ನ ಬರೋಬ್ಬರಿ 1 ಅಲ್ಲ 2 ಅಲ್ಲ 20% ಅಷ್ಟು ಅಗ್ಗಾಗಿದೆ. ಅಂದ್ರೆ ಟೆಕ್ನಿಕಲ್ ಆಗಿ ಹೇಳಬೇಕು ಅಂತಂದ್ರೆ ಚಿನ್ನ ಈಗ ಬೇರ್ ಮಾರುಕಟ್ಟೆ ತಲುಪಿದೆ. ಹಾಗಾದ್ರೆ ಇದೇ ರೀತಿ ಕುಸಿತ ಮುಂದುವರೆದ್ರೆ ಚಿನ್ನದ ಬೆಲೆ ನಿಜವಾಗಿಯೂ ಕೂಡ 1 ಲಕ್ಷದ ಗಡಿಗಿಂತ ಕೆಳಗ್ ಬೀಳುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಅದಕ್ಕೆ ಅಂಕಿ ಅಂಶಗಳ ಸಮೇತ ಇವತ್ತು ಈ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಸ್ನೇಹಿತರೆ. ನೋಡಿ, ತುಂಬಾ ದಿನಗಳ ಹಿಂದಿನ ಮಾತು ಬೇಡ. ಈಗ ನಾವು ಸ್ಕ್ರೀನ್ ಮೇಲೆ ಕಂಪ್ಲೀಟ್ ಇಂಟ್ರೆಸ್ಟಿಂಗ್ ಆಗಿರುವಂತ ಅಂಕಿ ಅಂಶಗಳನ್ನ ತೋರಿಸ್ತೀನಿ ನೋಡಿ. 22 ಕ್ಯಾರೆಟ್ ಚಿನ್ನ 14,275 ರೂಪಾಯಿ ಇತ್ತು. ಸೊ ಈಗ 13,545 ರೂಪಾಯಿ ಇದೆ. ಅಂದ್ರೆ 5.11% ಅಷ್ಟು ಇಳಿಕೆ ಆಗಿರುವಂತದ್ದು. ಇನ್ನು 24 ಕ್ಯಾರೆಟ್ ಚಿನ್ನದ ಬಗ್ಗೆ ನೋಡೋದಾದ್ರೆ 18,300 ರೂಪಾಯಿ ಇತ್ತು. ಆದ್ರೆ ಈಗ 14,777 ರೂಪಾಯಿ. ಅಂದ್ರೆ ಭಾರಿ ಕುಸಿತ ಕಂಡಿರುವಂತದ್ದು. ಅದೇ ದಾಖಲೆ ಇತ್ತು ಇತಿಹಾಸದಲ್ಲಿ. ನಾವ್ ಯಾವತ್ತೂ ಈ ತರಹದ ಒಂದು ಗರಿಷ್ಠ ಮಟ್ಟವನ್ನ ನೋಡಿರ್ಲಿಲ್ಲ. ಆದ್ರೆ ಇವತ್ತು ಏನಾಗಿದೆ, ಅದು ದೊಡ್ಡ ಮಟ್ಟದಲ್ಲಿ ಕುಸಿತ ಆಗಿರುವಂತದ್ದು. ಅಂದ್ರೆ 14,777 ರೂಪಾಯಿಗೆ ಬಂದು ನಿಂತಿದೆ. ಸೊ ಇದು ಪ್ರತಿಯೊಬ್ಬ ಸಾಮಾನ್ಯ ಗ್ರಾಹಕನಲ್ಲೂ ಒಂದು ದೊಡ್ಡ ಪ್ರಶ್ನೆ ಮೂಡುವಂತದ್ದು ಸರ್ವೇ ಸಾಮಾನ್ಯ. ಏನಂತಂದ್ರೆ, ಒಂದು ವೇಳೆ ಇದೇ ರೀತಿ ಚಿನ್ನದ ಬೆಲೆ ದಿನಾಲು ಬಿದ್ದೋಗ್ತಾ ಇದ್ರೆ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1 ಲಕ್ಷ ರೂಪಾಯಿಗಿಂತ ಕೆಳಗೆ ಇಳಿಯುತ್ತಾ ಅನ್ನುವಂಥದ್ದು. ಸೊ ಹಳೇ ಕಾಲದ ತರ ಚಿನ್ನ ಮತ್ತೆ ನಮ್ಗೆ ಅಗ್ಗವಾಗಿ ಸಿಕ್ಬಿಡತ್ತಾ, ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಈ ವಿಡಿಯೋದಲ್ಲಿ ನಾನು 2026ರ ಐತಿಹಾಸಿಕ ಗರಿಷ್ಠ ಮಟ್ಟದಿಂದ ಚಿನ್ನದ ಬೆಲೆ ದಿಢೀರನೆ ಈ ಕುಸಿಯೋದಕ್ಕೆ ಕಾರಣ ಏನು, ಇದರ ಹಿಂದೆ 5 ಪ್ರಮುಖ ಮ್ಯಾಕ್ರೋ ಎಕನಾಮಿಕ್ ಕಾರಣ ಇದೆ. ಸೊ ಹಾಗಾದ್ರೆ ಆ ಕಾರಣ ಏನು? ಗೋಲ್ಡ್ಮನ್ ಸ್ಯಾಕ್ಸ್ ನಂತಹ ಜಾಗತಿಕ ಸಂಸ್ಥೆಗಳು ಇದರ ಬಗ್ಗೆ ಏನ್ ಹೇಳ್ತಾ ಇದೆ? ಚಿನ್ನ ನಿಜಕ್ಕೂ ಕೂಡ ಅಗ್ಗವಾಗುತ್ತಾ? ಸೊ ಈಗಾಗಲೇ ನಾನು ಹೇಳಿದಂತೆ ಚಿನ್ನದ ಬೆಲೆಯ ಇಳಿಕೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಳೆದ 9 ದಿನಗಳನ್ನ ನೋಡಿದ್ರೆ ಸಾಕಾಗಲ್ಲ ಸ್ನೇಹಿತರೆ. ಫೆಬ್ರವರಿಯಿಂದ ಮಾರುಕಟ್ಟೆಯಲ್ಲಿ ನಡೆದಿರುವಂತ ಭಾರಿ ಬದಲಾವಣೆಯನ್ನ ಫಸ್ಟ್ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಸ್ಕ್ರೀನ್ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಾನು ಮಾತನಾಡ್ತಿರುವಂತದ್ದು 10 ಗ್ರಾಮ್ ಚಿನ್ನದ ಬಗ್ಗೆ. ಸೊ ಚಿನ್ನದ ಶುದ್ಧತೆ 2026ರ ಐತಿಹಾಸಿಕ ಗರಿಷ್ಠ ಮಟ್ಟ ಫೆಬ್ರವರಿ ಬಗ್ಗೆ ಹೇಳ್ತಾ ಇರುವಂತದ್ದು. ಅದರ ಜೊತೆಗೆ ಇಂದಿನ ಬೆಲೆ ಅಂದ್ರೆ ಜೂನ್ 11ರ ಬಗ್ಗೆ ಹೇಳ್ತಾ ಇರುವಂತದ್ದು. ಕಳೆದು ಹೋದ ಒಟ್ಟು ಮೌಲ್ಯ, ಒಟ್ಟು ಶೇಕಡಾವಾರು ಇಳಿಕೆ ನೋಡಿ. 24 ಕ್ಯಾರೆಟ್ ಚಿನ್ನ 1,83,000 ಆಯ್ತು. ಆದ್ರೆ ಈಗ 1,47,770 ರೂಪಾಯಿ ಇದೆ. ಅಂದ್ರೆ 35,230 ರೂಪಾಯಿ ಇಳಿಕೆ ಆಗಿರುವಂತದ್ದು. ಸೊ ಶೇಕಡಾವಾರು ನೋಡಿದ್ರೆ 19.2% ಕಂಪ್ಲೀಟ್ ಡೌನ್ ಫಾಲ್ ಆಗಿರುವಂತದ್ದು. ಸೊ 22 ಕ್ಯಾರೆಟ್ ಚಿನ್ನ ಎಷ್ಟಿತ್ತು? 1,71,000ಕ್ಕಿಂತ ಜಾಸ್ತಿ ಇತ್ತು. ಸೊ ಈಗ ನಾವು ನೋಡಿದ್ರೆ 1,35,450 ರೂಪಾಯಿ ಆಸುಪಾಸಿನಲ್ಲಿದೆ. ಸೊ ಎಷ್ಟು ಡಿಫ್ರೆನ್ಸ್ ಬಂತು? 35,550 ರೂಪಾಯಿ ಡೌನ್
ಡೌನ್ಫಾಲ್ ಆಗಿರುವಂಥದ್ದು. ಅಂದ್ರೆ 20.7% ಅಷ್ಟು ಕಮ್ಮಿ ಬಂದಿದೆ ಸ್ನೇಹಿತರೆ. ಹಾಗಾದ್ರೆ ನೀವು ಕೇಳ್ಬೋದು ಇನ್ನೂ ಕಮ್ಮಿ ಆಗತ್ತಾ, ನಾವ್ ಯಾವಾಗ ಕರೆಕ್ಟ್ ಟೈಮ್ ಗೋಲ್ಡ್ ಬೈ ಮಾಡೋದಕ್ಕೆ ಅಂತ. ಸೊ ಇದ್ರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ನಾನಿಲ್ಲಿ ನಿಮ್ಗೆ ಹೇಳ್ಬೇಕು. ಸೊ ವೆಲ್ತ್ ಬಿಲ್ಡ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಸೊ ನೀವು ಗೋಲ್ಡ್ ನಲ್ಲಿ ಲ್ಯಾಕ್ಸ್ ಆಫ್ ಇನ್ವೆಸ್ಟ್ ಮಾಡಿರ್ಬೋದು, ಸೊ ಫ್ಯೂಚರ್ ಪ್ಲಾನಿಂಗ್ ಅನ್ನ ಮಾಡಿರ್ಬೋದು, ಪ್ರತಿ ಬಾರಿ ಗೋಲ್ಡ್ ಇಷ್ಟು ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಸಾಕು, ಒಂದು ಸರ್ಜರಿ, ಒಂದು ಆಕ್ಸಿಡೆಂಟ್, ಒಂದು ಸೀರಿಯಸ್ ಇಲ್ನೆಸ್, ನಮ್ಮ ಒಂದು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎಲ್ಲ ಹಾಸ್ಪಿಟಲ್ ಬಿಲ್ಸ್ಗೆ ಹೋಗ್ಬೋದು ಸ್ನೇಹಿತರೆ. ಇನ್ನು ಇಂಡಿಯಾದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಅಂತ ಬಂದ್ರೆ ಪ್ರತಿ ವರ್ಷ ನಿಮ್ಗೆ ಗೊತ್ತಿರ್ಬೋದು 14-15% ಏರ್ತಾ ಇದೆ. ಸೊ 5 ವರ್ಷದ ಹಿಂದೆ 2 ಲಕ್ಷ ಇದ್ದಂತ ಟ್ರೀಟ್ಮೆಂಟ್ ಈಗ ಎಷ್ಟಾಗಿದೆ? 5 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. ಸೊ ಅದಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ ಇವತ್ತು ಲಕ್ಸುರಿ ಅಲ್ಲ ಸ್ನೇಹಿತರೆ, ಅದು ನೆಸೆಸಿಟಿ, ಅನಿವಾರ್ಯ ಆಗಿದೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡ್ತೀವಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ 100ಕ್ಕೂ ಹೆಚ್ಚು ಪ್ಲಾನ್ಸ್ಗಳು ನಮ್ಗೆ ಸಿಗುತ್ತೆ. ಯಾವುದು ಬೆಸ್ಟ್ ಅಂತ ಆಯ್ಕೆ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅಲ್ಲೇ ಡಿಟ್ಟೋ ಇನ್ಶೂರೆನ್ಸ್ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡುವಂತದ್ದು. ಸೊ ಡಿಟ್ಟೋ ಒಂದು ಝೆರೋದಾ ಬ್ಯಾಕ್ಡ್ ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ. ಸೊ 10 ಲಕ್ಷಕ್ಕೂ ಹೆಚ್ಚು ಕಸ್ಟಮರ್ಸ್ ಟ್ರಸ್ಟ್ ಮಾಡಿದ್ದಾರೆ. ಸೊ ಗೂಗಲ್ ಅಲ್ಲಿ 4.9 ರೇಟಿಂಗ್ಸ್ ಇದೆ. ಸೊ ಅವರ ಒಂದು IRDAI ಸರ್ಟಿಫೈಡ್ ಅಡ್ವೈಸರ್ಸ್ ನಿಮ್ಮ ಒಂದು ಏಜ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಬಜೆಟ್ ಅನ್ನ ನೋಡ್ಕೊಂಡು ಹಾನೆಸ್ಟ್ ಆಗಿ ರೆಕಮೆಂಡೇಶನ್ ಅನ್ನ ಕೊಡ್ತಾರೆ. ಇಲ್ಲಿ ಸ್ಪ್ಯಾಮ್ ಕಾಲ್ಸ್ ಗಳಿರಲ್ಲ, ನೋ ಮಿಸ್ ಸೆಲ್ಲಿಂಗ್ ಇರಲ್ಲ, ಕ್ಲೇಮ್ ರಿಜೆಕ್ಟ್ ಆದ್ರೂ ಕೂಡ ಡಿಟ್ಟೋ ನಿಮ್ಮ ಪರ ಕಂಪ್ಲೀಟ್ ಆಗಿ ಫೈಟ್ ಮಾಡುತ್ತೆ. ಫ್ರೀ ಕನ್ಸಲ್ಟೇಷನ್ ಅನ್ನ ಬುಕ್ ಮಾಡಬೇಕು ಅಂತಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ನೇರವಾಗಿ ನಿಮ್ಮ ಕಾಲ್ ನ ಬುಕ್ ಮಾಡ್ಕೋಬಹುದು. ಸೊ ಈಗ ನೆಕ್ಸ್ಟ್ ವಿಚಾರದ ಬಗ್ಗೆ ಮಾತಾಡೋಣ. ಸೊ ನಿಮ್ಗೆಲ್ರಿಗೂ ಕೂಡ ಒಂದು ಕ್ಲಾರಿಟಿ ಬೇಕಿರುತ್ತೆ, ಮೇಡಮ್ ಚಿನ್ನದ ಬೆಲೆ ಕಮ್ಮಿ ಆಗತ್ತಾ, ನಾವ್ ಯಾವಾಗ ರೈಟ್ ಟೈಮ್ ಚಿನ್ನ ತಗೊಳಕ್ಕೆ ಅಂತ ಹೇಳ್ಕೊಂಡು. ಸೊ ಒಮ್ಮೆ ಥಿಂಕ್ ಮಾಡಿ ನೋಡಿ, ಕೆಲವು ತಿಂಗಳುಗಳಲ್ಲಿ 20% ನಷ್ಟು ಇಳಿಕೆ ಆಗಿದೆ ಅಂತಂದ್ರೆ ಚಿನ್ನ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಬೇರ್ ಮಾರುಕಟ್ಟೆ ಅಂದ್ರೆ ಮಂದಗತಿಯ ಮಾರುಕಟ್ಟೆಯನ್ನ ಎಂಟರ್ ಆಗಿದೆ ಅನ್ನುವಂತ ಅರ್ಥ ಸ್ನೇಹಿತರೆ. ಸೊ ಒಂದು ವೇಳೆ ನೀವು ಫೆಬ್ರವರಿಯ ಆ ಒಂದು ಗರಿಷ್ಠ ಬೆಲೆ ಇದ್ದಾಗ ಅರ್ಜೆಂಟ್ ಆಗಿ ಅಥವಾ ಇನ್ನೂ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಏನಾದ್ರೂ ಒಂದು 10 ಗ್ರಾಮ್ 22 ಕ್ಯಾರೆಟ್ ಚಿನ್ನವನ್ನ ಬೈ ಮಾಡಿದ್ರೆ, ಖರೀದಿ ಮಾಡಿದ್ರೆ, ಇವತ್ತು ಜೂನ್ ವೇಳೆಗೆ ನಿಮ್ಮ ಆಸ್ತಿಯ ಮೌಲ್ಯದಲ್ಲಿ ಬರೋಬ್ಬರಿ 35,000ಕ್ಕಿಂತಲೂ ಹೆಚ್ಚು ನಿಮ್ಗೆ ಲಾಸ್ ಆಗ್ತಾ ಇತ್ತು. ಇದು ಸಾಮಾನ್ಯ ಗ್ರಾಹಕರು ಚಿನ್ನ ಕೊಳ್ಳದೆ ಇರೋದಕ್ಕೆ ಆಗಿರುವಂತ ಒಂದು ಸಣ್ಣ ಕುಸಿತ ಅಲ್ಲ, ಇದರ ಹಿಂದೆ ಸೊ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಡೆಸ್ತಿರುವಂತ ಭಾರಿ ಮಾರಾಟದ ಪ್ರಕ್ರಿಯೆ ಇದೆ ಸ್ನೇಹಿತರೆ. ಅಂದ್ರೆ ನಾವು ಸೆಲ್ ಆಫ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಡೀ ಪ್ರಪಂಚವೇ ಡಿಮಾಂಡ್ ಮಾಡುವಂತ ಈ ಒಂದು ಚಿನ್ನದ ಬೆಲೆ ಇಷ್ಟೊಂದು ತೀವ್ರವಾಗಿ ಕುಸಿಯೋದಕ್ಕೆ ರೀಸನ್ ಏನು? ಇದರ ಹಿಂದೆ ಜಾಗತಿಕ ಆರ್ಥಿಕತೆಯ ಅಡಿಪಾಯವೇ ಬದಲಾಗ್ತಾ ಇದೆ. ಸೊ ಆ ಒಂದು 4 ಮುಖ್ಯ ಕಾರಣಗಳು ಚಿನ್ನದ ಬೆಲೆ ಯಾಕೆ ಕುಸಿತ ಆಗ್ತಾ ಇದೆ ಅನ್ನೋದಕ್ಕೆ ನಿಮಗೆ ರೀಸನ್ ಅನ್ನ ಕೊಡುತ್ತೆ. ಸೊ ಮೊದಲನೇದಾಗಿ ಹೈಯರ್ ಫಾರ್ ಲಾಂಗರ್ ಇಂಟ್ರೆಸ್ಟ್ ರೇಟ್ ಸ್ನೇಹಿತರೆ. ಸೊ ಇದನ್ನ ನಿಮ್ಗೆ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದ್ರೆ ಚಿನ್ನಕ್ಕೆ ಒಂದು ಐತಿಹಾಸಿಕ ದೌರ್ಬಲ್ಯ ಇದೆ. ಸೊ ನೀವು ಚಿನ್ನವನ್ನ ಬ್ಯಾಂಕ್ ನಲ್ಲಿ ಇಟ್ರೆ ಅಥವಾ ಮನೆಯಲ್ಲಿಟ್ರೆ ಅದರಿಂದ ನಿಮಗೆ ಯಾವುದೇ ಮಾಸಿಕ ಲಾಭಾಂಶ ಅಂದ್ರೆ ಡಿವಿಡೆಂಟ್ ಅಂತ ಹೇಳ್ತೀವಿ ಅಥವಾ ಬಡ್ಡಿ ನಿಮ್ಗೆ ಸಿಗೋದಿಲ್ಲ. ಸೊ ಅದಕ್ಕಾಗಿ ಅದನ್ನ ನಾವೊಂದು ಆರ್ಥಿಕ ಭಾಷೆಯಲ್ಲಿ ಆದಾಯ ನೀಡದ ಆಸ್ತಿ ಅಂತ ಕರಿತೀವಿ ಸ್ನೇಹಿತರೆ. ಈಗ 2026ರ ಮಧ್ಯಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಜಾಗತಿಕ ಕೇಂದ್ರೀಯ ಬ್ಯಾಂಕ್ಗಳು ವಿಶೇಷವಾಗಿ ಅಮೆರಿಕಾದ US ಫೆಡರಲ್ ರಿಸರ್ವ್ ಜಗತ್ತಿನಲ್ಲಿ ಹಣದುಬ್ಬರವನ್ನ ತಾವು ಅಂದುಕೊಂಡಷ್ಟು ವೇಗವಾಗಿ ಹತೋಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಬ್ಯಾಂಕ್ಗಳಲ್ಲಿ ಬಡ್ಡಿ ದರಗಳು ದೀರ್ಘಕಾಲದವರೆಗೆ ಹೆಚ್ಚಾಗಿಯೇ ಇರುತ್ತೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹೂಡಿಕೆದಾರರಿಗೆ ಸರ್ಕಾರಿ ಬಾಂಡ್ಗಳಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ಗ್ಯಾರಂಟಿಯಾಗಿ ಹೆಚ್ಚಿನ ಬಡ್ಡಿ ಆದಾಯ ಸಿಗ್ತಿರುವಾಗ ಅವರು ಚಿನ್ನದಲ್ಲಿ ಹಣ ಹಾಕಿ ಸುಮ್ಮನೆ ಕೂರೋದಕ್ಕೆ ಇಷ್ಟಪಡೋದಿಲ್ಲ, ಹೌದಾ? ಸೊ ಇದನ್ನೇ ಅವಕಾಶದ ವೆಚ್ಚ, ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೊಡ್ಡ ದೊಡ್ಡ ಹೂಡಿಕೆದಾರರು ಚಿನ್ನವನ್ನ ಮಾರಿ ಆ ಒಂದು ಹಣವನ್ನ ಸರ್ಕಾರಿ ಬಾಂಡ್ಗಳ ಕಡೆ ತಿರುಗಿಸ್ತಾ ಇದ್ರೆ ಇದು ಮೇಜರ್ ಫಸ್ಟ್ ಪಾಯಿಂಟ್. ಇನ್ನು ಎರಡನೇದಾಗಿ
US$ ಭಾರಿ ಏರಿಕೆ. ಸೊ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನ ಯಾವಾಗ್ಲೂ ಕೂಡ US$ ನಲ್ಲೇ ನಿರ್ಧರಿಸಲಾಗುತ್ತೆ. ಸೊ ಈಗ ನಾವು ನೋಡೋದಾದ್ರೆ ಎಟ್ ಪ್ರೆಸೆಂಟ್ US$ ಇಂಡೆಕ್ಸ್ ಜಗತ್ತಿನಲ್ಲೇ ಅತ್ಯಂತ ಬಲಶಾಲಿಯಾಗಿರುವಂತದ್ದು ಸ್ನೇಹಿತರೆ. ಸೊ ರೂಲ್ಸ್ ಪ್ರಕಾರ ಡಾಲರ್ ಮೌಲ್ಯ ಹೆಚ್ಚಾದಾಗ ಅದು ನಮ್ಮ ಭಾರತೀಯ ರೂಪಾಯಿಯಂತಹ ಇತರ ಕರೆನ್ಸಿಗಳನ್ನ ಬಳಸುವಂತ ಖರೀದಿದಾರರಿಗೆ ಚಿನ್ನವನ್ನ ತಾನಾಗಿಯೇ ದುಬಾರಿಯಾಗಿಸುತ್ತೆ. ಸೊ ಈ ಅಂತಾರಾಷ್ಟ್ರೀಯ ವೆಚ್ಚದ ಹಠಾತ್ ಏರಿಕೆಯಿಂದಾಗಿ ಸಾಮಾನ್ಯ ರಿಟೇಲ್ ಮಾರುಕಟ್ಟೆಯಲ್ಲಿ ಜನರ ಖರೀದಿ ಸಾಮರ್ಥ್ಯ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಇಲ್ಲಿ ನಿಮಗೆ ಡಿಮಾಂಡ್ ಹಾಗೆ ಸಪ್ಲೈ ತರ ಬರುತ್ತೆ. ಸೊ ಡಿಮಾಂಡ್ ಕಡಿಮೆ ಆದ ತಕ್ಷಣ ಜಾಗತಿಕ ಬೆಲೆಗಳು ಕೂಡ ತಂತಾನೆ ಕೆಳಗಿಳಿಯುತ್ತೆ. ಇದು ಎರಡನೇ ರೀಸನ್. ಕ್ಲಿಯರ್ ಆಯ್ತಾ? ಇನ್ನು ಮೂರನೇದಾಗಿ ಬಿಕ್ಕಟ್ಟಿನ ರಕ್ಷಣೆಯಾಗಿ ಚಿನ್ನದ ಜಾಗ ಆಕ್ರಮಿಸಿದಂತ ಕಚ್ಚಾ ತೈಲ. ಹೌದು. ಸೊ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯುದ್ಧ ಆಗಿರ್ಬೋದು ಅಥವಾ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಅಂದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತ ಹೇಳ್ತೀವಿ, ಅದು ನಡೆದಾಗ ಜನ ಸುರಕ್ಷಿತವಾಗಿ ಚಿನ್ನವನ್ನ ಬೈ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆಗ ಚಿನ್ನದ ಬೆಲೆ ತನ್ನಂತಾನೆ ಏರ್ತಾ ಹೋಗುತ್ತೆ. ಆದ್ರೆ ಈಗ ಪಶ್ಚಿಮ ಏಷ್ಯಾದಲ್ಲಿ, ಮಿಡಲ್ ಈಸ್ಟ್ ಇಷ್ಟೆಲ್ಲ ಉದ್ವಿಗ್ನತೆ ಇದ್ರೂ ಕೂಡ ಚಿನ್ನದ ಬೆಲೆ ಕುಸಿತಾ ಇದೆ. ಯಾಕೆ ಗೊತ್ತಾ? ಯಾಕಂತಂದ್ರೆ ಪ್ರಸ್ತುತ ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ಪ್ರತಿ ಬ್ಯಾರಲ್ಗೆ ನಾವು ನೋಡೋದಾದ್ರೆ $90 ಇಂದ $95 ದಾಟಿ ಬಿಟ್ಟಿದೆ. ಸೊ ಜಾಗತಿಕ ಸಾಂಸ್ಥಿಕ ಹೂಡಿಕೆದಾರರು ಯುದ್ಧದ ಅಪಾಯಗಳಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ ಚಿನ್ನದ ಬದಲಾಗಿ ಈ ಬಾರಿ ತೈಲದ ಮೇಲೆ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ. ವಿಪರ್ಯಾಸ ಏನ್ ಗೊತ್ತಾ? ತೈಲ ಬೆಲೆ ಹೆಚ್ಚಾದಂತೆ ಜಗತ್ತಿನಲ್ಲಿ ಹಣದುಬ್ಬರ ಕೂಡ ಹೆಚ್ಚಾಗತ್ತೆ. ಸೊ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಕೇಂದ್ರೀಯ ಬ್ಯಾಂಕ್ಗಳು ಬಡ್ಡಿ ದರವನ್ನ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಸೊ ಇದು ಚಿನ್ನದ ಬೆಲೆಗೆ ಗಾಯದ ಮೇಲೆ ಬರೆ ಎಳ್ದಂತೆ ಹೇಳ್ತಾರಲ್ವಾ, ಅದೇ ತರ ಆಗೋಗ್ಬಿಟ್ಟಿದೆ. ಇನ್ನು ನಾಲ್ಕನೇ ರೀಸನ್, ದೊಡ್ಡ ಹೂಡಿಕೆದಾರರಿಂದ ಭಾರಿ ಪ್ರಾಫಿಟ್ ಬುಕ್ಕಿಂಗ್. ಸೊ ನಿಮಗ್ ಗೊತ್ತಿದ್ದ ಹಾಗೆ ಫೆಬ್ರವರಿಯಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 18,300ಕ್ಕೂ ಹೆಚ್ಚು ದಾಟಿ ರಾಕೆಟ್ ವೇಗದಲ್ಲಿ ಹೋಗಿತ್ತು. ಆ ಒಂದು ಸಮಯದಲ್ಲಿ ದೊಡ್ಡ ಸಾಂಸ್ಥಿಕ ಹೂಡಿಕೆದಾರರಿದ್ದಾರಲ್ವಾ, ಸೊ ಹೆಡ್ಜ್ ಫಂಡ್ಗಳಾಗಿರ್ಬೋದು ಅಥವಾ ಸವರಿನ್ ವೆಲ್ತ್ ಫಂಡ್ಗಳು ಭಾರಿ ಲಾಭದಲ್ಲಿತ್ತು. ಸೊ ಮೇ ತಿಂಗಳ ಕೊನೆಯಲ್ಲಿ ಚಿನ್ನದ ಬೆಲೆ ತನ್ನ ಒಂದು ತಾಂತ್ರಿಕ ಸಪೋರ್ಟ್ ಲೆವೆಲ್ ಅಂದ್ರೆ ಟೆಕ್ನಿಕಲ್ ಸಪೋರ್ಟ್ ಲೆವೆಲ್ಗಿಂತ ಸ್ವಲ್ಪ ಕೆಳಗೆ ಬಂದ ತಕ್ಷಣ ಕಂಪ್ಯೂಟರೈಸ್ಡ್ ಅಲ್ಗಾರಿದಮಿಕ್ ಟ್ರೇಡಿಂಗ್ ಸಿಸ್ಟಮ್ಗಳು ಜೊತೆಗೆ ದೊಡ್ಡ ಹೂಡಿಕೆದಾರರು ತಮ್ಮ ಒಂದು ಲಾಭವನ್ನ ಕಾಯ್ದಿರಿಸೋದಕ್ಕೆ ಪ್ರಾಫಿಟ್ ಬುಕ್ಕಿಂಗ್ಗೆ ಒಂದೇ ಬಾರಿಗೆ ಭಾರಿ ಮಾರಾಟದ ಆರ್ಡರ್ಗಳನ್ನ ಹಾಕ್ತಾರೆ ಸ್ನೇಹಿತರೆ. ಸೊ ಈಗ ಜೂನ್ ತಿಂಗಳಲ್ಲಿ ನಾವು ನೋಡ್ತಿರೋದು ಆ ಒಂದು ಭಾರಿ ಪ್ರಾಫಿಟ್ ಬುಕ್ಕಿಂಗ್ ನ ಆಫ್ಟರ್ ಎಫೆಕ್ಟ್ ಅಷ್ಟೇ. ಸೊ ಜಾಗತಿಕ ಸಂಶೋಧನಾ ವರದಿಗಳು ಏನ್ ಹೇಳ್ತಿದೆ ಅನ್ನೋದನ್ನ ಹೇಳ್ತೀನಿ. ಸೊ ಜಾಗತಿಕ ಸಂಶೋಧನಾ ವರದಿಗಳ ಪ್ರಕಾರ ಚಿನ್ನದ ಬೆಲೆ ಕುಸಿತದ ಬಗ್ಗೆ ಒಂದಷ್ಟು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಚಿನ್ನ ತನ್ನ ಒಂದು ಗರಿಷ್ಠ ಮಟ್ಟದಿಂದ 1/5 ಅಂದ್ರೆ ಸುಮಾರು 20% ಅಷ್ಟು ಮೌಲ್ಯವನ್ನ ಕಳ್ಕೊಂಡಿರೋದ್ರಿಂದ ಚಿನ್ನದ ಒಂದು ಬುಲ್ ರನ್ ಏನಿದೆಯೋ ಅಂದ್ರೆ ಬೆಲೆ ಏರಿಕೆಯ ಕಾಲ ಮುಗ್ದೋಯ್ತಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಇನ್ನು ಮುಂದೆ ಚಿನ್ನದ ಬೆಲೆ ಏರೋದೇ ಇಲ್ವಾ? ಈ ಕುತೂಹಲಕಾರಿ ವಿಚಾರಕ್ಕೆ ಆನ್ಸರ್ ಅನ್ನ ಕೊಡ್ತೀನಿ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಆಗಿರ್ಬೋದು ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು ಹಾಗೆ ಭಾವಿಸೋದಿಲ್ಲ ಸ್ನೇಹಿತರೆ. ವಾಸ್ತವವಾಗಿ ನಾವು ನೋಡೋದಾದ್ರೆ ಅವರು ಈ ಕುಸಿತವನ್ನ ಚಿನ್ನವನ್ನ ಕಡಿಮೆ ಬೆಲೆ ಖರೀದಿಸೋದಕ್ಕೆ ಸಿಕ್ಕಂತ ಒಂದು ಭಾರಿ ಅವಕಾಶ, ಬೈಯಿಂಗ್ ಆಪರ್ಚುನಿಟಿ ಅಂತ ಅವ್ರು ನೋಡ್ತಾ ಇದ್ದಾರೆ. ಹಾಗೆ ಗೋಲ್ಡ್ಮನ್ ಸ್ಯಾಕ್ಸ್ ವರದಿ ಏನ್ ಹೇಳುತ್ತೆ? ಈ ಒಂದು ತೀವ್ರ ಕುಸಿತದ ಹೊರತಾಗಿ ಕೂಡ ಗೋಲ್ಡ್ಮನ್ ಸ್ಯಾಕ್ಸ್ ಚಿನ್ನದ ಮೇಲೆ ತನ್ನ ಒಂದು ಧನಾತ್ಮಕ ನಿಲುವನ್ನ ಹಾಗೆ ಉಳಿಸ್ಕೊಂಡಿದೆ ಸ್ನೇಹಿತರೆ. ಸೊ ಚಿನ್ನವನ್ನ ದೀರ್ಘಕಾಲದವರೆಗೆ ಇಟ್ಕೊಳ್ಳುವಂತ ಮೂಲ ಕಾರಣಗಳು ಬದಲಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ನಮ್ಮ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿರ್ಬೋದು, ಚೀನಾದ PBOC ಸೇರಿದಂತೆ ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಪಾಶ್ಚಿಮಾತ್ಯ ದೇಶಗಳ ಕರೆನ್ಸಿ ನಿರ್ಬಂಧಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕಾಗಿರ್ಬೋದು ಅಥವಾ ಅವರ ಒಂದು ಡಿ-ಡಾಲರೈಸ್ ಮಾಡೋದಕ್ಕೆ ಇಂದಿಗೂ ಕೂಡ ಭೌತಿಕ ಚಿನ್ನವನ್ನ ಭಾರಿ ಪ್ರಮಾಣದಲ್ಲಿ ಖರೀದಿಸ್ತಾನೆ ಇದೆ. ಸೊ ಗೋಲ್ಡ್ಮನ್ ಸ್ಯಾಕ್ಸ್ ವರದಿ ಪ್ರಕಾರ ಈ ಒಂದು 2026ರ ಮಧ್ಯಭಾಗದ ಕುಸಿತ ದೀರ್ಘಕಾಲೀನ ಮಾರುಕಟ್ಟೆಯಲ್ಲಿ ಕಂಡುಬರುವಂತ ಒಂದು ಹೆಲ್ದಿ ಕರೆಕ್ಷನ್ ಅಷ್ಟೇ. ಸೊ ನಿಮಗೆ ಕಂಪ್ಲೀಟ್ ಚಿನ್ನ ಬಿದ್ದಿದೆ ಅಥವಾ ಕಂಪ್ಲೀಟ್ ಏರಿಕೆ ಆಗುತ್ತೆ ಅನ್ನುವಂಥದ್ದಲ್ಲ. ಸೊ ಇದು ಹೆಲ್ದಿ ಕರೆಕ್ಷನ್ ಆಗಿರುತ್ತೆ. ಸೊ ಇತರ ಸಂಸ್ಥೆಗಳು ಏನ್ ಹೇಳುತ್ತೆ? ಸೊ ವಾಲ್ ಸ್ಟ್ರೀಟ್ ನ ದೊಡ್ಡ ದೊಡ್ಡ ವಿಶ್ಲೇಷಕರು ಒಪ್ಕೊಳ್ಳೋ ಪ್ರಕಾರ ಹೆಚ್ಚಿನ ಬಡ್ಡಿ ದರಗಳಿಂದ ಉಂಟಾಗುವಂತ ಈ ಒಂದು ಅಲ್ಪಾವಧಿಯ ಒತ್ತಡ ಏನಿರುತ್ತೋ 2026ರ ಬೇಸಿಗೆವರೆಗೆ ಚಿನ್ನದ ಬೆಲೆಯಲ್ಲಿ ಏರಿಳಿತವನ್ನ ಉಂಟು ಮಾಡ್ತಾನೆ ಇರುತ್ತೆ. ಆದ್ರೆ ಈ ವರ್ಷದ ಎಂಡ್ ಅಲ್ಲಿ ಆರ್ಥಿಕ ಮಂದಗತಿ ಅಥವಾ ಬಡ್ಡಿ ದರ ಕಡಿತದ ಸಣ್ಣ ಮುನ್ಸೂಚನೆ ಸಿಕ್ಕರೂ ಕೂಡ ಚಿನ್ನದ ಬೆಲೆ ಮಾತ್ರ
ಮತ್ತೆ ರಾಕೆಟ್ ವೇಗದಲ್ಲಿ ಹೋಗುತ್ತೆ ಸ್ನೇಹಿತರೆ. ಸೊ ಈಗ ನೀವು ಕೇಳ್ಬೋದು, ಮೇಡಮ್ ಚಿನ್ನದ ಬೆಲೆ 1 ಲಕ್ಷಕ್ಕಿಂತ ಕೆಳಗೆ ಇಳಿಬೋದಾ ಅಂತ ಹೇಳ್ಕೊಂಡು. ಸೊ ಇದಕ್ಕೆ ಉತ್ತರವನ್ನ ಕೊಡ್ತೀನಿ. ಸೊ ಒಂದು ವೇಳೆ ಇದೇ ರೀತಿ ಚಿನ್ನದ ಬೆಲೆ ಕುಸಿತ ಮುಂದುವರೆದ್ರೆ ಭಾರತದಲ್ಲಿ ಚಿನ್ನದ ಬೆಲೆ ಪ್ರತಿ 10 ಗ್ರಾಮ್ಗೆ 1 ಲಕ್ಷ ರೂಪಾಯಿಗಿಂತ ಕೆಳಗೆ ಇಳಿಯುತ್ತಾ. ಸೊ ಇದಕ್ಕೆ ತಜ್ಞರು ಹಾಗೆ ಮಾರುಕಟ್ಟೆಯ ಲೆಕ್ಕಾಚಾರ ನೀಡುವಂತ ಒಂದು ಸಣ್ಣ ಉತ್ತರ ಏನ್ ಗೊತ್ತಾ? ಸಾಧ್ಯವೇ ಇಲ್ಲ. ಸೊ ಹೈಲಿ ಅನ್ಲೈಕ್ಲಿ ಅಂತ ಹೇಳ್ತಾರೆ. ಸೊ ನಾವೇ ಪ್ರಾಕ್ಟಿಕಲ್ ಆಗಿ ಒಂದು ಸಿಂಪಲ್ ಲೆಕ್ಕಾಚಾರ ಮಾಡೋಣ, ಓಕೆನಾ? ಸೊ ಪ್ರಸ್ತುತ ಪ್ರತಿ 10 ಗ್ರಾಮ್ಗೆ 1,35,450 ರೂಪಾಯಿ 22 ಕ್ಯಾರೆಟ್ ಚಿನ್ನ ಇದೆ. ಸೊ 1 ಲಕ್ಷಕ್ಕಿಂತ ಕೆಳಗೆ ಈ ಒಂದು ಚಿನ್ನದ ಬೆಲೆ ಇಳಿಬೇಕು ಅಂತಂದ್ರೆ ಈಗಿರುವ ಬೆಲೆಯಿಂದ ಭಾರಿ 26% ಅಷ್ಟು ಕುಸಿತ ಕಾಣಬೇಕಾಗುತ್ತೆ. ಸೊ ಇಷ್ಟು ದೊಡ್ಡ ಕುಸಿತ ಸಂಭವಿಸಬೇಕು ಅಂತಂದ್ರೆ 2 ವಿಷಯ ನಡಿಬೇಕು ಸ್ನೇಹಿತರೆ. ಒಂದು, US$ ಇತಿಹಾಸದಲ್ಲೇ ಯಾರೂ ಕಾಣದ ಗರಿಷ್ಠ ಮಟ್ಟವನ್ನ ತಲುಪಬೇಕು. ಇಲ್ಲ ಅಂತಂದ್ರೆ ಜಾಗತಿಕ ಕೇಂದ್ರೀಯ ಬ್ಯಾಂಕ್ಗಳು ತಮ್ಮಲ್ಲಿರುವಂತ ಚಿನ್ನದ ನಿಧಿಯನ್ನೆಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ತಂದು ಮಾರಾಟ ಮಾಡಬೇಕು. ಆದ್ರೆ ಇವೆರಡೂ ಕೂಡ ನಡೆಯುವಂತ ಯಾವ ಲಕ್ಷಣ ಕೂಡ ಸದ್ಯಕ್ಕಿಂತೂ ಕಾಣ್ತಾ ಇಲ್ಲ. ಇಷ್ಟೇ ಅಲ್ಲ, ಭಾರತದಲ್ಲಿ ಚಿನ್ನದ ಬೆಲೆಯನ್ನ ಕೇವಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಷ್ಟೇ ನಿರ್ಧರಿಸೋದಿಲ್ಲ ಸ್ನೇಹಿತರೆ. ಭಾರತದಲ್ಲಿ ವಿಧಿಸಲಾಗುವಂತ ಆಮದು ಸುಂಕ, ಇಂಪೋರ್ಟ್ ಡ್ಯೂಟೀಸ್ ಆಗಿರ್ಬೋದು, ಸ್ಥಳೀಯ ಸೆಸ್ ತೆರಿಗೆ ಆಗಿರ್ಬೋದು, ಜೊತೆಗೆ ಚಿನ್ನದ ಮೇಲಿನ 3% GST ಇವೆಲ್ಲ ಸೇರಿ ಚಿನ್ನದ ಬೆಲೆಗೆ ಒಂದು ಭದ್ರವಾದಂತ ನೆಲೆಯನ್ನ ಸೃಷ್ಟಿಸಲಾಗುತ್ತೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಬಿದ್ರೂ ಕೂಡ ಭಾರತದ ಈ ಒಂದು ತೆರಿಗೆಗಳು ದೇಶೀಯ ಬೆಲೆ ತೀರಾ ಕೆಳಗೆ ಬೀಳದಂತೆ ತಡೆದು ನಿಲ್ಲಿಸುತ್ತೆ. ಸೊ ಆರ್ಥಿಕ ತಜ್ಞರ ಪ್ರಕಾರ ಭಾರತೀಯ ಮಾರುಕಟ್ಟೆಯಲ್ಲಿ 1,30,000ದಿಂದ 1,35,000 ಈ ಒಂದು ಬೆಲೆ ಪರ್ 10 ಗ್ರಾಮಿಗೆ ಹೇಳ್ತಾ ಇರುವಂತದ್ದು ಚಿನ್ನವನ್ನ ಖರೀದಿಸೋದಕ್ಕೆ ರೈಟ್ ಲೆವೆಲ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಒಳ್ಳೆ ಲೆವೆಲ್ ಅಂತ ಹೇಳ್ತಾ ಇದ್ರೆ ಅತ್ಯಂತ ಬಲವಾದ ಆಗಿರ್ಬೋದು, ಸುರಕ್ಷಿತವಾದ ವಲಯ ಆಗಿದೆ. ಸೊ ನಾವೇನ್ ಹೇಳ್ತೀವಿ, ಅಕ್ಯುಮುಲೇಷನ್ ಝೋನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಚಿನ್ನದ ಬೆಲೆ 1 ಲಕ್ಷಕ್ಕಿಂತ ಕೆಳಗೆ ಬೀಳುವಂತ ಸಾಧ್ಯತೆ ತೀರಾ ಕಡಿಮೆ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಫೈನಲ್ ಕನ್ಕ್ಲೂಷನ್ ಏನು ಸ್ನೇಹಿತರೆ? ನೀವೇನಾದ್ರೂ ಮುಂಬರುವ ದಿನಗಳಲ್ಲಿ ಒಂದು ಶುಭ ಕಾರ್ಯಗಳಿಗಾಗಿರ್ಬೋದು, ಏನಾದ್ರೂ ಫಂಕ್ಷನ್ಗಳಿಗೆ ಚಿನ್ನವನ್ನ ಖರೀದಿಸಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಅಥವಾ ದೀರ್ಘಕಾಲದ ಹೂಡಿಕೆಗಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರೆ, ಜೂನ್ ತಿಂಗಳಲ್ಲಿ ಕಂಡು ಬಂದಿರುವಂತ ಈ ಒಂದು ಹಠಾತ್ 5% ಕುಸಿತ ಇದೆಯಲ್ವಾ, ಜೊತೆಗೆ ಫೆಬ್ರವರಿಯ ಗರಿಷ್ಠ ಮಟ್ಟದಿಂದ ಸಿಗ್ತಿರುವಂತ ಬರೋಬ್ಬರಿ 20% ರಿಯಾಯಿತಿ ಏನಿದೆಯೋ, ವಾಸ್ತವವಾಗಿ ನಿಮಗೆ ಸಿಕ್ಕಿರುವಂತ ಒಂದು ಅಪರೂಪದ ಅತ್ಯುತ್ತಮ ಅವಕಾಶ ಅಂತಾನೆ ನಾನು ಹೇಳ್ಬೋದು. ಯಾಕಂದ್ರೆ ಇಂತಹ ದೊಡ್ಡ ಇಳಿಕೆಗಳು ಮಾರ್ಕೆಟ್ ನಲ್ಲಿ ಪದೇ ಪದೇ ನಿಮ್ಗೆ ಸಿಗೋದಿಲ್ಲ. ಹಾಗಾದ್ರೆ ನಿಮ್ಮ ಪ್ಲಾನ್ ಏನು? ನೀವು ಚಿನ್ನದ ಬೆಲೆ ಇನ್ನೂ ಕೆಳಗೆ ಬೀಳುತ್ತೆ ಅಂತ ಕಾಯ್ತಾ ಇದ್ದೀರಾ, ಅಥವಾ ಸೊ ಇದೇ ರೈಟ್ ಟೈಮ್ ಅಂತ ಚಿನ್ನವನ್ನ ಬೈ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದೀರಾ? ಸೊ ನಿಮ್ಮ ಅನಿಸಿಕೆ ಏನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು, ಸೊ ನಮ್ಗೆ ಫ್ರೀ ಕನ್ಸಲ್ಟೇಷನ್ ಕಾಲ್ ಬುಕ್ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ನೇರವಾಗಿ ಕಾಲ್ ಅನ್ನ ಬುಕ್ ಮಾಡ್ಕೋಬಹುದು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.